ನಮಸ್ಕಾರ, ನಾನು ಶಿವ್ ಎಸ್ ಜೆ. ನೀವು ನೋಡ್ತಿದ್ದೀರಾ ಎಸ್ ಜೆ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ KPTCLದು ಡಾಕ್ಯುಮೆಂಟ್, ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಡಾಕ್ಯುಮೆಂಟ್ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಡಿಜಿಲಾಕರ್ ಮುಖಾಂತರ ಮಾಡ್ಬೋದು, ಇಲ್ಲ ಮ್ಯಾನ್ಯಲ್ ಆಗಿ 500 KB ಒಳಗಡೆ PDF ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು. ಹೇಗೆ ಮಾಡೋಂತ ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಪೇಜ್ ಬರುತ್ತೆ ನಿಮಗೆ. ಅಲ್ಲಿರೋ ಮೂರು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಮಿಟ್ ಕೊಡಿ. ಮೇಲೆ ಅಪ್ಲಿಕೇಶನ್ ID ಅಂದರೆ ಎಂಟರ್ ಅಪ್ಲಿಕೇಶನ್ ID ಅಂದರೆ ಅಪ್ಲಿಕೇಶನ್ ನಂಬರ್ ಹಾಕಿ, ಡೇಟ್, ಮಂತು, ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲಿಕೆಂಟ್ದು. ನೆಕ್ಸ್ಟು OTP ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಅವ್ರಿಗೆ ಅವ್ರ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಅಪ್ಲಿಕೆಂಟ್ ಶಾರ್ಟ್ ಲಿಸ್ಟ್ ಆಗಿದ್ದರೆ ಅವ್ರದ್ದು ಈ ಥರ ತೋರಿಸುತ್ತೆ. ಫೋಟೋ ಏನಾದರೂ ಕ್ಲಾರಿಟಿ ಇಲ್ಲ ಅಂತಂದರೆ ಚೇಂಜ್ ಮಾಡೋ ಆಪ್ಷನ್ ಕೊಟ್ಟಿದ್ದಾನೆ. ಫೋಟೋ ಏನಾದರೂ ಬ್ಲರ್ ಆಗಿದ್ದರೆ ಅದನ್ನು ನೀವು ಎಸ್ ಅಂತ ಕೊಟ್ಟು, ಅಲ್ಲಿ ಮೇಲೆ ಕಾಣಿಸ್ತಾ ಇರೋ ಆಪ್ಷನ್ ಎಸ್ ಅಂತ ಕೊಟ್ಟು ಫೋಟೋನ ಚೇಂಜ್ ಮಾಡ್ಕೋಬೋದು. ಫೋಟೋ ಕರೆಕ್ಟ್ ಆಗಿರೋದ್ರಿಂದ ನಾನು ನೋ ಅಂತ ಕೊಡ್ತೀನಿ. ನೋ ಅಂತ ಕೊಟ್ಟು ನೆಕ್ಸ್ಟ್ ಮಾಡಿ. ಫೋಟೋ ಕರೆಕ್ಟ್ ಆಗಿದ್ದರೆ ಯು ಆರ್ ಶಾರ್ಟ್ ಲಿಸ್ಟೆಡ್ ಅಂತ ಇದೆ. ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ರೆ ಈ ಥರ ತೋರಿಸುತ್ತೆ. ಕ್ಲಿಕ್ ಟು ಕಂಟಿನ್ಯೂ ಮಾಡಿ ಕ್ಲಿಕ್ ಮಾಡಿ. ನೋಡಿ, ಡಿಜಿಲಾಕರ್ನಿಂದ ತಗೊಳ್ಬೇಕಂದ್ರೆ ನನ್ನ ಮೇಲೆ ಆಧಾರ್ ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಅಂತ ಕೊಡಿ. ಆಧಾರ್ ಲಿಂಕ್ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಆ OTPನ ಹಾಕಿ ಕಂಟಿನ್ಯೂ ಅಂತ ಕೊಡಿ. ನೋಡಿ, ನಾನು OTP ಹಾಕ್ತಾ ಇದ್ದೀನಿ, ಕಂಟಿನ್ಯೂ. ಡಿಜಿಲಾಕರ್ಗೆ ಪಾಸ್ವರ್ಡ್ ಸೆಟ್ ಆಗಿರುತ್ತೆ 6 ಡಿಜಿಟು. ನಿಮ್ಗೆ ಗೊತ್ತಿದ್ರೆ ಎಂಟರ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಫಾರ್ಗೆಟ್ ಪಿನ್ ಮಾಡಿ ಫಾರ್ಗೆಟ್ ಮಾಡಿಕೊಂಡು ಅದನ್ನು ಆಮೇಲೆ ಎಂಟರ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ನೋಡಿ, ಯಾವ್ಯಾವ ಡಾಕ್ಯುಮೆಂಟ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸೆಲೆಕ್ಟ್ ಆಲ್ ಅಂತ ಕೊಟ್ಟು ನೋಡಿ, ಯಾವ ಬೇಕಾದರೂ ಡಾಕ್ಯುಮೆಂಟ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. 10th ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟು, ಇನ್ಕಮು, HK ಸರ್ಟಿಫಿಕೇಟು, ಪರ್ಟಿಕ್ಯುಲರ್ ಆಗಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಆದರೆ ಓಕೆ. ಬೈ ಚಾನ್ಸ್ ಆಗಿಲ್ಲ ಅಂದರೆ ಸೆಲೆಕ್ಟ್ ಆಲ್ ಕೊಟ್ಟು, ನಾನು ಸೆಲೆಕ್ಟ್ ಆಲ್ ಕೊಡ್ತಾ ಇದ್ದೀನಿ. ಸೆಲೆಕ್ಟ್ ಆಲ್ ಕೊಟ್ಟು ಅಲ್ಲ ಅಂತ ಕೊಡಿ. ನೆಕ್ಸ್ಟು ಅಪ್ಲೋಡ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದನ್ನು ನೋಡಿ. ಡಾಕ್ಯುಮೆಂಟು 500 KB ಒಳಗಡೆ ಇರಬೇಕು. PDF ಫೈಲ್ ಆಗಿರಬೇಕು. PDF ರಿಸೈಜ್ ಮಾಡೋದು ಗೊತ್ತಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋ ನೋಡಿ PDF 500 KB ಒಳಗಡೆ ಮಾಡ್ಕೊಳ್ಳಿ. ನೋಡಿ, SSLC ಮಾರ್ಕ್ಸ್ ಕಾರ್ಡ್, ID ಪ್ರೂಫ್, ಕಾಸ್ಟ್ ಕೇಳಿದೆ. ನೀವು ಅಪ್ಲಿಕೇಶನ್ ಹಾಕುವಾಗ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಅಂತ ಕೊಟ್ಟಿರ್ತೀವೋ ಅದನ್ನ ಅಲ್ಲಿ ಅಷ್ಟು ಮಾತ್ರ ತೋರಿಸಿರುತ್ತೆ. ಕ್ಯಾಸ್ಟು, HK ಸರ್ಟಿಫಿಕೇಟು, ಕನ್ನಡ ಮೀಡಿಯಮು, ರೂರಲ್ಲು, ಅದೆಲ್ಲ SS ಅಂತ ಕೊಟ್ಟಿದ್ರೆ ಅಪ್ಲಿಕೇಶನ್ ಹಾಕುವಾಗ ಅದೆಲ್ಲ ಇಲ್ಲಿ ತೋರಿಸ್ತಾ ಇತ್ತು. ಇವರು ಕೊಟ್ಟಿಲ್ಲ ಆ ಥರ. SSLC ಮಾರ್ಕ್ ಕಾರ್ಡ್ ಮತ್ತು ಕಾಸ್ಟ್ ಮಾತ್ರ ಇದೆ, ಅಷ್ಟು ಮಾತ್ರ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಟ್ಟೆ. ನೋಡಿ, ಅಪ್ಲೋಡ್ ಸಕ್ಸಸ್ಫುಲ್ ಆಗಿದೆ. ನೆಕ್ಸ್ಟ್ ಸೈನ್ ಮಾಡೋದು ಹೇಗೆ ಅಂತ ನೋಡಿ. ಮೇಲೆ ಸೈನ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ.
ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ಅಂತ ನೋಡೋ ವ್ಯೂ PDF ಮೇಲೆ ಕೊಟ್ಟು ನೋಡ್ಬೋದು. ಇಲ್ಲ ಅಂದರೆ ಪ್ರೊಸೀಡ್ ಟು ಸೈನ್ ಇನ್ ಮಾಡಿ. ನೋಡಿ, ಆಫ್ಟರ್ ಸೈನ್ ಇನ್ ದಿಸ್ ಡಾಕ್ಯುಮೆಂಟ್ ವಿಲ್ ಬಿ ನಾಟ್ ಏಬಲ್ ಟು ಅಪ್ಡೇಟ್ ಯುವರ್ ಡಾಟಾ ಅಂತ ಬಂದಿದೆ. ಓಕೆ ಅಂತ ಕೊಡಿ. ಅಂದರೆ ಒಂದ್ಸರಿ ಸೈನ್ ಇನ್ ಮಾಡಿದ್ಮೇಲೆ ಡಾಕ್ಯುಮೆಂಟ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಓಕೆ ಅಂತ ಕೊಡಿ. ನೋಡಿ, ಒಂದು PDF ಡೌನ್ಲೋಡ್ ಆಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೊಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಸ್ಲೈಡ್ ಮಾಡಿ. ನೋಡಿ, ಈ ಸೈನ್ ಪೇಜ್ಗೆ ರೀಡೈರೆಕ್ಟ್ ಆಗಿದೆ. ಮೇಲೆ ಆಧಾರ್ ನಂಬರ್ ಹಾಕಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಆಧಾರ್ ಲಿಂಕ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಸಬ್ಮಿಟ್ ಕೊಡಿ. ನೋಡಿ, ಡಾಕ್ಯುಮೆಂಟ್ ಸಬ್ಮಿಟ್ ಸಕ್ಸಸ್ಫುಲ್ ಅಂತ ಬಂತು. ಫೈನಲ್ ಸಬ್ಮಿಟ್ ಡೌನ್ಲೋಡ್ PDF ಕೊಡಿ. ಆಯಿತು ಫ್ರೆಂಡ್ಸ್, ಇಷ್ಟೇ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್